ಹಲೋ, ಯಾರಿದ್ದೀರಿ ಮನೇಲಿ? ಯಾರಪ್ಪ ಇವರು? ಯಾರು ಇವ್ರು ಹೆಂಗಿದ್ದಾರೆ ಸರ್? ಏನಾಗಬೇಕಾಯ್ತು? ಯಾರು ಸರ್ ನೀವು? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ನಾವು. ನಿಮ್ಮ ಮನೆಗೆಲ್ಲ ಚೆಕಿಂಗ್ ಮಾಡೋದಕ್ಕೆ ಬಂದಿದ್ದೀವಿ. ಮುರಳಿ, ಎಲ್ಲ ಹೋಗಿ ಒಂದು ಕಡೆಯಿಂದ ನೀಟಾಗಿ ಚೆಕ್ ಮಾಡ್ಕೊಂಬರೋಗು. ಅಲ್ಲ ಸರ್, ಇದ್ದಕ್ಕಿದ್ದಂಗೆ ಯಾಕೆ ಈ ರೀತಿ ನಮ್ಮ ಮನೆ ಹಿಂಗೆಲ್ಲ ಚೆಕ್ ಮಾಡ್ತಾ ಇದ್ದೀರಾ? ಯಾಕೆ? ಏನಾಯ್ತು ಸರ್? ಯಾಕೆ ಹಿಂಗೆ ಚೆಕ್ ಮಾಡ್ತಾ ಇದ್ದೀರಾ? ಇಲ್ಲಿ ನೋಡಿ, ನೀವು ಭಾಳ ಆಸ್ತಿ, ಒಡವೆ, ದುಡ್ಡು ಈ ಥರ ಎಲ್ಲ ಸಂಪಾದನೆ ಮಾಡಿದ್ದೀರಾ, ಅಕ್ರಮವಾಗಿ ಈ ರೀತಿ ಎಲ್ಲ ಸಂಪಾದನೆ ಮಾಡಿದ್ದೀರಾ ಅಂತ ಹೇಳಿ ನಮಗೆ ಇನ್ಫಾರ್ಮೇಷನ್ ಬಂದಿದೆ. ಅದಕ್ಕೆ ನಾವು ಇವಾಗ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ನಿಮ್ದು ಆಸ್ತಿ ಎಷ್ಟಿದೆ, ನೀವು ಟ್ಯಾಕ್ಸ್ ಕಟ್ಟಿದ್ದೀರಾ ಗೌರ್ಮೆಂಟ್ಗೆ, ಎಲ್ಲ ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಚೆಕ್ ಮಾಡೋದಕ್ಕೆ ಬಂದಿದ್ದೀವಿ. ಟ್ಯಾಕ್ಸ್ ಕಟ್ಟಿದ್ದೀರಾ ನೀವು? ನಿಮ್ಮ ಹೆಸರಲ್ಲಿ ಆಸ್ತಿ ಎಷ್ಟೆಲ್ಲ ಇದೆ ಅಂತೇಳಿ ನಾವೆಲ್ಲ ವರದಿ ಮಾಡ್ಕೊಂಡಿದ್ದೀವಿ. ಇಷ್ಟೊಂದೆಲ್ಲ ಆಸ್ತಿ ಇಟ್ಕೊಂಡು ಏನು ಟ್ಯಾಕ್ಸ್ ಕಟ್ಟಿಲ್ಲ ನೀವು ಗೌರ್ಮೆಂಟ್ಗೆ. ಅದಕ್ಕೆ ನಿಮ್ಮ ಮನೆಯಲ್ಲೆಲ್ಲ ಚೆಕಿಂಗ್ ಮಾಡ್ತಾ ಇದ್ದೀವಿ. ಸರ್ ಕಟ್ತಿದ್ವಿ ಸರ್, ನಾವು ಗೌರ್ಮೆಂಟಿಗೆ ಕಟ್ಟಿದ್ದೀವಿ. ಇವಾಗ ನಾವು ಹೋಟೆಲ್ ಮಾಡಿದ್ದೀವ, ದೊಡ್ಡ ಹೋಟೆಲು, ಅದರಿಂದ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಸರ್. ಅದಕ್ಕೆ ಅದಕ್ಕೆಲ್ಲ ಎಷ್ಟೊಂದು ನಾವು GST ಅದು ಇದು ಅಂತೇಳಿ ಏನೇನೋ ನಮ್ಮ ಹೋಟೆಲ್ಗೆಲ್ಲ ಇವಾಗ ಪ್ರತಿಯೊಂದು ಎಲ್ಲ ಮಾಡ್ಕೊಂಡಿದ್ದೀವಿ ಸರ್, ಎಲ್ಲ ಕೊಟ್ಟಿದ್ದೀವಿ. ಇಲ್ಲ, ನಮಗೆಲ್ಲ ಇನ್ಫಾರ್ಮೇಷನ್ ಬಂದಿದೆ. ನಿಮ್ಮ ಹೆಸರಲ್ಲಿ ಆಸ್ತಿ ಎಷ್ಟಿದೆ ಎಲ್ಲ ತಿಳ್ಕೊಳ್ಳಿ ಅಂತ ಹೇಳಿ ನಮಗೆ ಅವರು ಮೆಸೇಜ್ ಹಾಕಿದ್ರು. ಅದಕ್ಕೇನೆ ಮೆಸೇಜ್ ಬಂದಿರೋದ್ರಿಂದ ನಾವು ಈ ರೀತಿ ಎಲ್ಲ ನಿಮಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ಎಲ್ಲ ಎಷ್ಟೆಷ್ಟಿದೆ ಏನು ಅಂತೇಳಿ ನಿಮ್ಮ ಹೆಸರಿನಲ್ಲಿ ಜಾಸ್ತಿ ಇದ್ದರೆ ನಿಮ್ಮ ಅಗತ್ಯಕ್ಕಿಂತ, ನಿಮ್ಮ ಆದಾಯಕ್ಕಿಂತ ಆದಾಯ ಮೂಲ ಎಷ್ಟಿದೆ, ಯಾವ ಕಡೆಯಿಂದ ಆದಾಯ ಬಂತು ಅದನ್ನೆಲ್ಲ ತಿಳ್ಕೊತೀವಿ. ಎಲ್ಲ ತಿಳ್ಕೊಂಡು ಎಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಬಿಟ್ಟುಬಿಟ್ಟು ಅದಕ್ಕಿಂತ ಜಾಸ್ತಿ ನೀವೇನಾದ್ರೂ ಅಕ್ರಮವಾಗಿ ಸಂಪಾದನೆ ಮಾಡಿದರೆ ಅದನ್ನು ಎಲ್ಲ ಗೌರ್ಮೆಂಟ್ಗೆ ಒಪ್ಪಿಸ್ಕೊಳ್ತೀವಿ. ಗೌರ್ಮೆಂಟಿಗೆ ತೊಗೊಳ್ತೀವಿ, ಎಲ್ಲನ ಗೌರ್ಮೆಂಟಿಗೆ ತೊಗೊಳ್ತೀವಿ. ನೀವೇನು ಟ್ಯಾಕ್ಸ್ ಕಟ್ಟಿಲ್ಲ ಗೌರ್ಮೆಂಟ್ಗೆ, ಇಷ್ಟೊಂದೆಲ್ಲ ಆಸ್ತಿ ಮತ್ತು ದುಡ್ಡು ಎಲ್ಲ ಇಟ್ಕೊಂಡು ಏನು ಗೌರ್ಮೆಂಟಿಗೆ ನೀವು ಟ್ಯಾಕ್ಸ್ ಕಟ್ಟಿಲ್ಲ. ಇಲ್ಲ ಸರ್, ಕಟ್ತೀವಿ ಸರ್. ಕಟ್ತೀವಿ ಅಂತ ನೀವು ಹೇಳ್ಬಹುದು, ಆದರೆ ನಮಗೆಲ್ಲ ಗೊತ್ತಾಗುತ್ತೆ. ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಆಗಿರೋದ್ರಿಂದ ನೀವು ಟ್ಯಾಕ್ಸ್ ಕಟ್ಟಿದ್ದೀರೋ ಇಲ್ವೋ, ನಿಮ್ದು ಆಸ್ತಿ ಎಷ್ಟಿದೆ, ಏನು ಯಾವ ಕಡೆಯಿಂದ ಇನ್ಕಮ್ ಬರ್ತಾ ಇದೆ ಎಲ್ಲ ನಾವು ಚೆಕ್ ಮಾಡ್ತೀವಿ. ಯಾವ ಕಡೆಯಿಂದ ಬಂತು ಇವ್ರಿಗೆ, ಯಾವ ಕಡೆಯಿಂದ ಇಷ್ಟೊಂದೆಲ್ಲ ಗಳಿಸೋದಕ್ಕೆ ಸಾಧ್ಯ ಇವರು ಅಂತ ಹೇಳಿ ನಾವೆಲ್ಲ ಚೆಕ್ ಮಾಡ್ತೀವಿ. ಎಲ್ಲ ಚೆಕ್ ಮಾಡಿ ರೀತಿ ಅವ್ರದ್ದು ನಿಮ್ಮದು ಆಧಾರ್ ಕಾರ್ಡ್ ಎಲ್ಲ ಸಿಕ್ಕಿದೆ ನಮಗೆ. ಆಧಾರ್ ಕಾರ್ಡ್ ನಿಮ್ಮ ನಂಬರ್ ಎಲ್ಲ ಹೊಡೆದು ಬಿಟ್ರೆ ನಿಮ್ಮ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ, ಅಮೌಂಟ್ ಇದೆ, ಪ್ರತಿಯೊಂದು ಎಲ್ಲ ತೋರಿಸುತ್ತೆ. ನೀವು ಹೇಳ್ಬಹುದು ನಮ್ಮ ಹತ್ರ ಇಲ್ಲ, ನಾವು ಮಾಡ್ಕೊಂಡಿಲ್ಲ ಅಂತ ನೀವು ಹೇಳ್ಬಹುದು. ಆದರೆ ಎಷ್ಟು ನೀವು ಇಟ್ಕೊಂಡಿದ್ದೀರ, ಇಷ್ಟೊಂದು ನಿಮ್ಮ ಇದಕ್ಕಿನ್ನ ಇವಾಗ ಇಷ್ಟಂತ ಇರುತ್ತೆ. ಗೌರ್ಮೆಂಟ್ಗೆ ಒಬ್ಬ ಮನುಷ್ಯ ಅಂದಮೇಲೆ ಒಂದು ಇದು ಅಂದಮೇಲೆ ಇಷ್ಟು ಆಸ್ತಿ ಇರಬೇಕು, ಇಷ್ಟು ಇರಬೇಕು ಅಂತ. ಅದಕ್ಕಿಂತ ಜಾಸ್ತಿ ಇದ್ರೆ ನೀವು ಅದನ್ನ ಸರ್ಕಾರಕ್ಕೆ ಒಪ್ಪಿಸ್ಬೇಕಾಗುತ್ತೆ. ಇಲ್ಲ ಸರ್, ನಮ್ದೆಲ್ಲ ಏನು ಅಷ್ಟೊಂದಿಲ್ಲ. ನಮ್ದೇನೋ ಒಂದು 10 ಎಕರೆ ಜಮೀನು ಇರ್ಬೋದೇನೋ ಅಷ್ಟೇನೆ. ನಮ್ದೇನು ಅಂತ ನಾವೇನು ಜಾಸ್ತಿ ಏನು ಅಂಥದ್ದೇನು ಮಾಡಿಲ್ಲ ಸರ್. ನೀವು ಹೇಳ್ಬೋದ್ರಿ 60 ಎಕರೆ ಜಮೀನು ಇದೆ, 10 ಎಕರೆ ಅಂತ ಸುಳ್ಳು ಹೇಳ್ತಾ ಇದ್ದೀರಲ್ಲ. ಎಲ್ಲ ಅಮೌಂಟು ಬ್ಯಾಂಕಲ್ಲಿ ನೀವೆಲ್ಲ ಎಷ್ಟು ಡೆಪಾಸಿಟ್ ಮಾಡಿದ್ದೀರಾ, ಯಾರ್ಯಾರ ಹೆಸರಿಗೆಲ್ಲ ಎಷ್ಟೆಷ್ಟಿದೆ ಎಲ್ಲ ಪ್ರತಿಯೊಂದು ನಾವು ತನಿಖೆ ಮಾಡ್ತಾ ಇದ್ದೀವಿ. ನಿಮ್ದು ಏನಾದರೂ ಜಾಸ್ತಿ ಇದ್ದರೆ ಇಷ್ಟಂತ ಇರುತ್ತೆ, ಅಷ್ಟರ ಮೇಲೆ ನಿಮ್ದು ಏನಾದರೂ ಎಲ್ಲ ಜಾಸ್ತಿ ಇದೆ, ಇವಾಗಲೇ ಜಾಸ್ತಿ ಇದೆ, ಇದನ್ನೆಲ್ಲ ಗೌರ್ಮೆಂಟ್ ವಶಪಡಿಸ್ಕೊಳುತ್ತೆ ನೋಡಿ. ಇಷ್ಟೊಂದು ನೀವು ಸಂಪಾದನೆ ಮಾಡಿ ಇವಾಗ ಅದಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ, ಏನಿಲ್ಲ, ಕಾನೂನು ಪ್ರಕಾರ ನೀವು ಕಾನೂನು ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀರಾ. ಕಾನೂನು ಏನಿದೆ ಅದಕ್ಕೆ ತಕ್ಕಂತೆ ನೀವು ನಡ್ಕೋಬೇಕು. ಈ ರೀತಿ ಎಲ್ಲ ಮಾಡಿದ್ರೆ ಅಷ್ಟೇ ಭಾಳ ನಿಮ್ಮ ಮೇಲೆ ತೊಂದರೆ ಆಗುತ್ತೆ ನೋಡಿ, ಹೇಳಿರ್ತೀನಿ. ಟ್ಯಾಕ್ಸ್ ಕಟ್ಟಿಲ್ಲ, ಏನಿಲ್ಲ, ಇಷ್ಟೊಂದು ಇದು ಮಾಡ್ಕೊಂಡು. ಸರ್ ಆಗಿದ್ರೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಬೇಕಾದ್ರೆ ನೀವು ಆಮೇಲೆ ಏನಾದ್ರೂ ಟ್ಯಾಕ್ಸ್ ಕಟ್ಟೋದಾದ್ರೆ ಹೇಳಿ ಸರ್, ಕಟ್ತೀವಿ. ಮೇಲೆ ಕಂಪ್ಲೇಂಟ್ ಬಂದಿದೆ, ಈ ರೀತಿ ಅವರು ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ನಿಮ್ಮ ಆಸ್ತಿ ಎಲ್ಲ ನಾವು ಎಷ್ಟಿದೆ ಏನು ಅಂತೇಳಿ ಎಲ್ಲ ಚೆಕ್ ಮಾಡ್ತಾ ಇದೀವಿ, ಎಲ್ಲ ತನಿಖೆ ಮಾಡ್ತಾ ಇದೀವಿ. ಚೆಕ್ ಮಾಡಿದೆ ಸರ್, ಆ ಥರ ಏನೂ ಒಡವೆ ದುಡ್ಡು ಏನು ಅಷ್ಟೊಂದೇನು ಏನೂ ಸಿಗಲಿಲ್ಲ ಸರ್. ಏನಿಲ್ಲ, ನಮ್ಮ ಮನೇಲಿ ಏನಾದರೂ ಇದ್ದರೆ ಸರ್ ಸಿಗೋದು. ಸಿಗಲ್ಲ. ನೀವು ಬಂದು ಈಗ ನೀವೇನು ನಿಮ್ಮ ಕರ್ತವ್ಯ ಮಾಡ್ತೀವ, ನೀವೇನು ಡಿಪಾರ್ಟ್ಮೆಂಟಲ್ಲಿ ನಿಮ್ದು ಏನು ಮಾಡ್ಬೇಕಾದ್ರೆ ಮಾಡ್ತೀರಾ. ಯಾರೋ ಹೇಳಿದ್ದಾರೆ, ಈಗ ಹೊಟ್ಟೆ ಕಿಚಿನ ಜನ ಇರ್ತಾರಲ್ಲ, ಮುಂದುವರೆದ್ರೆ ಸಹಿಸ್ಕೊಳಕ್ಕಾಗ್ದಿಲ್ದಂಥ ಜನಗಳು ಇರ್ತಾರಲ್ಲ, ಅಂಥವ್ರು ಮಾಡಿರ್ತಾರೆ. ಸರಿ ಆಯಿತು ಸರ್, ಏನಾದರೂ ಇದ್ದರೆ ಟ್ಯಾಕ್ಸ್ ಕಟ್ಟೋದೆಲ್ಲ ಹೇಳಿ ಸರ್, ಬೇಕಾದರೆ ಕಟ್ತೀನಿ ನಾನು. ಸರಿ ಆಯ್ತಮ್ಮ, ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ನನಗೆ ಲೀಸ್ಟ್ ಬೇಕು. ಸರಿ ಸರ್, ಆಯಿತು. ಯಾರು ಹೇಳಿದ್ರು ಎಲ್ಲ ಆಸ್ತಿ ಇದೆ ಎಲ್ಲ, ಇವ್ರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದವ್ರ ಮೇಲೆ ಯಾರೋ ಕಂಪ್ಲೇಂಟ್ ಮಾಡಿದ್ದಾರೆ. ಯಾರೋ ಕಂಪ್ಲೇಂಟ್ ಮಾಡಿರೋದಕ್ಕೆ ಅವರೆಲ್ಲ ಬಂದು ನಿಮಗೆಲ್ಲ ಚೆಕಿಂಗ್ ಮಾಡ್ತಾ ಇರೋದೆಲ್ಲ ತನಿಖೆ ಮಾಡ್ತಾ ಇರೋದು. ಈಗೆಲ್ಲ ಚೆಕ್ ಮಾಡ್ತಾರೆ ಅನಿಸುತ್ತೆ. ಎಲ್ಲ ಚೆಕ್ ಮಾಡಿದಾಗ ಇವಾಗ ನಮ್ದು ಎಷ್ಟೊಂದು ಆಸ್ತಿ ಇದೆ ಎಲ್ಲನ ಇವಾಗ ಹೆಂಗೆ ಮಾಡೋಣಪ್ಪ ಅನ್ನಿಸ್ತೈತೆ. ಎಲ್ಲ ಗೌರ್ಮೆಂಟಿಗೆ ವಶಪಡಿಸ್ಕೊಂತೀವಿ ಏನಾದರೂ ಜಾಸ್ತಿ ಇದ್ದರೆ ಅಂತ ಹೇಳ್ತವ್ರೆ. ಹೆಂಗೆ ಮಾಡೋದು?
ಹೆಂಗೋ ನೋಡು ನಾವೆಲ್ಲನ ಬೇರೆ ಜಾಗಕ್ಕೆ ಬಚಿಕಿರೋದಕ್ಕೆ ಹೆಂಗೋ ಸರಿ ಹೋಯ್ತು. ಇದೆಲ್ಲನ ಇನ್ನೂ ಇಟ್ಕೊಂಡಿದ್ದೀನಿ, ಸಿಕ್ಕಿರೋದೆಲ್ಲನ ಬೇರೆ ಕಡೆ ಬಚಿಕಿದ್ದೀನಿ, ಅದು ಯಾರಿಗೂ ಗೊತ್ತಾಗಬಾರ್ದು. ಅಂಥ ಜಾಗಕ್ಕೆ ಬಚಿಕಿದ್ದೀನಿ. ನಮ್ಮ ಸಂಪಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಸಂಪಲ್ಲಿ ಬಚ್ಚಿಟ್ಟಿದ್ದೀನಿ. ಅದರಲ್ಲಿ ನೀರಿದ್ದಾವೆ ಅಂತ ಅನ್ಕೊಂಡವ್ರೆ. ಮೆಟ್ಲು ಕೆಳಗಡೆ ಒಂದು ಸಂಪ್ ಮಾಡಿ ಅಲ್ಲಿಗೆ ಬಚ್ಚಿಟ್ಟಿದ್ದೀನಿ. ಅಲ್ಲಿಗೆ ಬಚ್ಚಿಟ್ಟಿರೋದಕ್ಕೆ ನಿಧಿ ಯಾರಿಗೂ ಗೊತ್ತಾಗಲ್ಲ. ಸಂಪ್ ಅಂದ್ಕೊಂಡು ಎಲ್ಲರೂ ಸುಮ್ಮನೆ ಆಗ್ತಾರೆ. ಯಾವುದು ನಮ್ಮ ಮನೆ ಹತ್ರ ಯಾವುದು ಜೀಪ್ ಬಂದಿತ್ತು ರೀತಾ? ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರಂತೆ ಬಂದಿದ್ರಲ್ಲ ತನಿಖೆ ಮಾಡೋಕ್ಕೆ. ನೀವು ಜಾಸ್ತಿ ಆಸ್ತಿ ಗಳಿಸಿದ್ದೀರಾ, ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ ಹಂಗೆ ಅಂತೇಳಿ ಯಾರೋ ಕಂಪ್ಲೇಂಟ್ ಮಾಡಿದಾರಂತೆ. ಕಂಪ್ಲೇಂಟ್ ಬಂದಿದೆ ನಿಮ್ಮ ಮೇಲೆ ಅಂತೇಳಿ ಬಂದಿದ್ರು. ನೋಡಿ ಯಾರೋ ಹೊಟ್ಟೆ ಕಿತ್ನವ್ರು ಮಾಡಿದ್ದಾರೆ. ಹೊಟ್ಟೆ ಕಿತ್ನಂತರ ಇರ್ತಾರಲ್ಲ, ಅಂಥವ್ರು ಯಾರಾದರೂ ಮಾಡಿರ್ತಾರೆ. ಮುಂದೆ ಹೇಳಿದ್ರು ಇಸ್ಕೊಂಬೋದಿಲ್ಲ. ಎಲ್ಲ ಚೆಕ್ ಮಾಡಿದ್ರು ಮನೆ ಎಲ್ಲಾದರೂ ದುಡ್ಡು ಒಡವೆ ಎಲ್ಲಾದರೂ ಇಟ್ಕೊಂಡಿದ್ದಾರೋ, ಎಷ್ಟು ಏನು ಅಕ್ರಮವಾಗಿ ಏನಾದರೂ ಸಂಪಾದನೆ ಮಾಡಿದಾರೋ ಅಂತೇಳಿ ಎಲ್ಲಾನ ನೋಡ್ತಾ ಇದ್ರು. ಏನೂ ಸಿಗಲಿಲ್ಲ. ನಾನು ಹೆಂಗೋ ಎಲ್ಲ ಮೆಟ್ಲ ಕೆಳಗೆ ನೋಡಿ ಅಲ್ಲಿ ಸಂಪ್ ಮಾಡಿ ಅಲ್ಲಿ ಬಚಿಕಪ್ಪ ಅಂತ ಹೇಳಿದ್ಕೆ ಏನೋ ನಿಧಿ ಏನೂ ಸಿಗಲಿಲ್ಲ. ಎಲ್ಲ ಅಲ್ಲಿ ಬಚಿಕಿರೋದಕ್ಕೆ ವಾಸಿ ಆಯ್ತು ಅತ್ಲಾಗೆ. ಅದಕ್ಕೆ ಮತ್ತೆ ಯಾವಾಗ ಏನು ಅಂತ ಹೇಳೋಕ್ಕಾಗಲ್ಲ. ಇವಾಗಿನ ಕಾಲದಾಗೆ ನಮ್ಮ ಹುಡುಗಿಗೆ ನಾವು ಬುದ್ಧಿವಂತರಾಗಬೇಕು. ಅಲ್ಲಿ ಮೆಟ್ಲ ಕೆಳಗೆ ಸಂಪಿರ ಅಂತ ವಿಷಯ ಯಾರಿಗೂ ಗೊತ್ತಿಲ್ಲ. ಅದರಲ್ಲಿದೆ ಅಂತ ಹೇಳಿ ಇವಾಗೆಲ್ಲ ಅದು ನೀರಿನ ಸಂಪು ಅಂತ ಅನ್ಕೊಂತಾರೆ. ಅದನ್ನೆಲ್ಲ ಯಾರಿಗೂ ಗೊತ್ತಾಗ್ದಂಗೆ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡ. ಇನ್ನೇನು ಅಲ್ಲಿ ಇರೋ ಅಂಥ ವಿಷಯ ನನಗೂ ನಿನಗೂ ಮತ್ತು ಶಿವಾನಿಗೂ ಅಷ್ಟೇ. ಇವನು ಪ್ರದಿಗಿನೇನು ಗೊತ್ತೇ ಇಲ್ಲ. ಅಲ್ಲಿರೋ ಅಂಥ ವಿಷಯ ನಮಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ವಲ್ಲ. ನಮ್ಮಿಬ್ಬರಿಗೆ ಜಾಸ್ತಿ ಗೊತ್ತಿರೋದು. ಶಿವಾನಿಗೂ ಗೊತ್ತಿದ್ರು ಗೊತ್ತಿರಬಹುದು, ಗೊತ್ತಿಲ್ಲ ಅನಿಸುತ್ತೆ. ಇಲ್ಲ ಅಂದ್ಕೊಂಡಿದ್ದಾಳೆ. ಅಲ್ಲಿ ಯಾರಿಗೂ ಗೊತ್ತಿಲ್ಲ ಹೇಳು. ಅಲ್ಲಿ ನಾವು ಅಲ್ಲಿ ಇಟ್ಟಿರೋ ವಿಷಯ ಸಂಪು ಅಂದ್ಕೊಂಡಿದ್ದಾರೆ ಎಲ್ಲನ. ಮತ್ತು ನೋಡು, ನಾನು ಕೇಳಿದ ಮೆಟ್ಲು ಕೆಳಗಾದರೆ ಯಾರು ನೋಡಲ್ಲ ಕಣಪ್ಪ. ಒಂದಿಷ್ಟು ಸಂಪು ನಂಗೆ ತೆಗೆದುಬಿಟ್ಟು ಅದಕ್ಕೆ ಅಲ್ಲಿ ಮಾಡೋಣ ಅಂತ ಹೇಳಿದ್ದು. ಎಷ್ಟು ಸೇಫ್ಟಿ ಐತೆ ಅಲ್ಲಿ. ಇವಾಗ ನೋಡು ಎಷ್ಟು ಚೆನ್ನಾಗಿ ಅಲ್ಲಿ ಹೆಂಗೋ ಅತ್ತ ಸಂಪು ಮಾಡಿರೋದಕ್ಕೆ ಎಷ್ಟು ವಾಸಿ ಆಯ್ತು. ಸಿಕ್ಕಿದ್ರಲ್ಲ ಎತ್ಕೊಂಡು ಹೋಗ್ಬಿಡೋರು. ನಿಧಿ ಸಿಕ್ಕೈತೆ ಇಷ್ಟೊಂದು ಒಡವೆ ದುಡ್ಡು ಬಂಗಾರ ಬೆಳ್ಳಿ ಅಂತ ಹೇಳಿ ಎಲ್ಲ ತಗೊಂಡು ಹೋಗ್ಬಿಡೋರು. ಹೆಂಗೋ ನೋಡಿ ಅದಕ್ಕೆ ಮತ್ತೆ ಒಂದು ಐಡಿಯಾ ಮಾಡಿ ಎಲ್ಲಿ ಇಡಬೇಕು ಅಲ್ಲಿರಬೇಕು. ಇವಾಗ ನಮ್ಮ ಮನೆಗೆ ಬಂದು ಎಲ್ಲ ಎಲ್ಲಿಂದ ಒಂದು ಕಡೆಗಳಿಂದ ಹುಡ್ಕೊಂಬಂದ್ರೆ ಯಾರಿಗೂ ಕಳ್ರಿಗೆ ಆಗಲಿ ಹೇಳು 1,00,000 ದುಡ್ಡು ಸಿಗಲ್ಲ. ನಾವು ಹಂಗೆ ಇಟ್ಕೊಂಡಿದ್ದೀನಿ ದೊಡ್ಡ. ಹಿಂಗೆ ಕಳ್ರಿಗೆ ಗೊತ್ತಾಗಬಾರ್ದು. ಇಂಥ ಜಾಗದಲ್ಲಿ ಇಕ್ಕಿರ್ತಾರೆ ಅಂತ ಅವ್ರಿಗೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅಂಥ ಜಾಗದಲ್ಲಿ ಇಡಬೇಕು. ನಾನು ಹೆಂಗೋ ಮೆಟ್ಲು ಕೆಳಗೆ ನೋಡಲ್ಲಿ ಸಂಪ್ ಮಾಡಿಸಲ್ಲಿ ಸರಿಯಾಗಿ ಒಂದು ಬೇಗ ಹಾಕ್ಬಿಟ್ಟು ಅಲ್ಲಿ ಇಡೋಕ್ಕೆ ಯಾರಿಗೂ ಗೊತ್ತಾಗಿಲ್ಲ. ಇಷ್ಟು ದಿವಸ ಆಗೈತೆ. ಬಂದರೆ ಒಳಗೆ ಬರ್ತಾರೆ ಕಳ್ತನ ಮಾಡೋಕೆ. ಹೊರಗೆ ಯಾರಾದರೂ ನೋಡ್ತಾರೆ ಕಳ್ತನ ಮಾಡೋರು. ಕಳ್ರು ಯಾರಾದರೂ ಹೊರಗೆಲ್ಲನೂ ಹುಡುಕ್ತಾರೆ. ಯಾವುದೇ ಕಾರಣಕ್ಕೂ ಕಳ್ಳರು ಒಳಗೆಲ್ಲ ಹುಡ್ಕಲ್ಲ. ಬಂದರೆ ಸೀದಾ ಒಳಕ್ಕೆ ಬರೋದು, ತೆಗೆದ್ರೆ ಬೇರೆ ತೆಗಿಯೋದು. ಬೀರ್ನ ಬರೀ ಬಟ್ಟೆ ಬಿಟ್ಟರೆ ಏನೂ ಇಲ್ಲ ನಮ್ಮ ಮನೆಯಾಗಿ. ಅದಕ್ಕೆ ಮತ್ತೆ ಕಳ್ರಿಗಿಂತ ಜಾಗದಾಗ ಐತೆ ಅನ್ನೋದು ಒಂದಿಷ್ಟು ಸುಳು ಸಿಗಬಾರ್ದು. ಹಂಗೆ ಇಡಬೇಕು ಅಂತ ಹೇಳಿದ್ ನಾನು. ಅದಕ್ಕೆ ಹೇಳಿದ್ದು ಮೆಟ್ಲ ಕೆಳಗೆ ಅಲ್ಲಿ ಮಾಡಿಬಿಟ್ಟು ಹಂಗೆ ಮಾಡಪ್ಪ. ಅಲ್ಲೇನು ಕಳ್ರು ಎಷ್ಟು ಜನ ಕಳ್ಳರು ಬಂದರು ಅದನ್ನ ಹುಡ್ಕೋಕ್ಕಾಗಲ್ಲ ಅಂತ ಹೇಳಿದ್ದು. ಒಳಗೆ ಹೋಗೋದು, ಒಳಗೆ ಇಟ್ಟಿರ್ತಾರೆ ದುಡ್ಡು ಒಡವೆ ಬಂಗಾರ ಅಂತಲೇ ಹೋಗೋದು. ಆದ್ರೆ ನಾವು ಹೊರಗೆ ಇಟ್ಟಿದ್ದೀವಿ. ಹಿಂಗಿದೆ ನಮ್ಮ ಐಡಿಯಾ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ರು ನಮ್ಮ ಮನೆಗೆಲ್ಲ ಚೆಕಿಂಗ್ ಮಾಡೋದಕ್ಕೆ. ನಾನಾದರೆ ಯಾವುದಕ್ಕೇನು ಹೆದರ್ಕೊಳ್ಳಲ್ಲ. ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾರೆ. ಅದಕ್ಕೆ ಬಂದು ಹೋಗವ್ರೆ. ಅದಕ್ಕೆಲ್ಲ ಏನು ನಾನೇನು ಹೆದರ್ಕೊಳ್ಳಲ್ಲ. ನಾನಂತಂದರೆ ಏನೋ ಸಿಗದೆ ಇರೋ ಥರ ನಾನು ಇಟ್ಟಿರೋದು. ಹೆಂಗೆ ಎಲ್ಲಿ ನಾನು ಇಕ್ಬೇಕು ಅಂತ ನನಗೆ ಭಾಳ ಚೆನ್ನಾಗಿ ಐಡಿಯಾ ಐತೆ. ಎಲ್ಲಿ ದುಡ್ಡು ಒಡವೆ ಎಲ್ಲ ಬಚ್ಚಿಕ್ಬೇಕು ಅಂತ. ನಾನು ಯಾವ ಜಾಗಕ್ಕೆ ಇಟ್ಟಿದ್ದೀನಿ ಅಂತ ಹೇಳಿ ನಿಮ್ಗೆ ಗೊತ್ತಾಗಿದೆ ಆಲೇನೆ. ಮೆಟ್ಲ ಕೆಳಗಡೆ ಒಂದು ಸಂಪ್ ತೆಗೆದ್ಬಿಟ್ಟು ಅಲ್ಲಿ ಸಂಪ್ ಹತ್ರ ಇಟ್ಬಿಟ್ಟಿದ್ದೀನಿ. ಯಾರಿಗೂ ಗೊತ್ತಿರಲಿಲ್ಲ ಇಷ್ಟು ದಿನ ಈ ವಿಷಯ. ಇವಾಗ ನನಗೂ ನಮ್ಮ ಮನೆಯವ್ರು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ನೋಡ್ತಾ ಇರಿ, ನೆನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.